ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ಕೇರಳದ ಸುಂದರ ಬ್ಯಾಕ್ ವಾಟರ್ ಲೋಕವಾದ ಅಲ್ಲಾಪುಝಾಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇದನ್ನು ವೀನಸ್ ಆಫ್ ದಿ ಈಸ್ಟ್ ಎಂದು ಕೂಡ ಕರಿತೀವಿ. ಇಲ್ಲಿನ ಬೋಟಿಂಗ್ ಎಕ್ಸ್ಪೀರಿಯನ್ಸನ್ನು ಲೈಫಲ್ಲಿ ಒಂದು ಸರಿಯಾದರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕೇರಳ ರಾಜ್ಯದ ದಕ್ಷಿಣ ಭಾಗದಲ್ಲಿರುವಂಥ ಒಂದು ಪ್ರವಾಸಿ ತಾಣ. ಇದು ಕೊಚ್ಚಿಯಿಂದ 55ರಿಂದ 60 ಕಿಲೋಮೀಟ್ರು ದೂರದಲ್ಲಿದೆ. ಸೊ ಹಾಗಿದ್ರೆ ಈ ಒಂದು ಜಾಗಕ್ಕೆ ಹೋಗೋದು ಹೇಗೆ? ಸೊ ಇದಕ್ಕೆ ನಿಮಗೆ ರೈಲ್ವೆ ಮಾರ್ಗ, ಫ್ಲೈಟ್ ಮಾರ್ಗ ಮತ್ತು ರಸ್ತೆ ಮಾರ್ಗ 3 ಕೂಡ ವ್ಯವಸ್ಥೆ ಇದೆ. ಅದರಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ರೈಲ್ವೆ ಮೆಥಡ್. ಬಿಕಾಸ್ ಅಲ್ಲಾಪುಝಾ ರೈಲ್ವೆ ಸ್ಟೇಷನಿಂದ ಕೇವಲ ಒಂದು 10ರಿಂದ 15 ನಿಮಿಷವರೆಗೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಈ ಒಂದು ಪ್ಲೇಸ್ಗೆ ಬರ್ಬೋದು. ನೀವು ಫ್ಲೈಟ್ ಮಾರ್ಗನ ನೀವು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಸುಮಾರು 2ರಿಂದ 2.5 ಗಂಟೆ ಟೈಮು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಟೈಮ್ ತಗೊಳುತ್ತೆ. ಇನ್ಫ್ಯಾಕ್ಟ್ ನೀವು ರೋಡ್ ವೇಲ್ ಕೂಡ ಬರ್ಬೋದು. ರೋಡ್ ಮಧ್ಯೆ ಟ್ರಾವೆಲ್ ಮಾಡಿಕೊಂಡು ಆ ಒಂದು ಗ್ರೀನ್ ನೇಚರ್ನ ಸೌಕೊಂಡು ಕೂಡ ಬಂದರೆ ಒಂದೊಂಥರ ಕೂಡ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಈಗ ನಾವು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡೋದಾದರೆ, ನಾವು ಬೋಟ್ಗೆ ಕಾಲಿಟ್ಟ ಕ್ಷಣದಿಂದಲೇ ಒಂಥರ ಪೀಸ್ ಆಗಿತ್ತು. ಈ ನೀರಿನ ಮಧ್ಯೆ ನಿಧಾನವಾಗಿ ಸಾಗುವಂಥ ಬೋಟ್ಗಳಾಗಿರ್ಬೋದು, ಸುತ್ತಮುತ್ತಲಿರುವಂಥ ಹಸಿರು ಪ್ರಕೃತಿಗಳಾಗಿರ್ಬೋದು, ಸ್ಥಳೀಯ ಮೀನುಗಾರರಾಗಿರ್ಬೋದು, ಸಣ್ಣ ಹಳ್ಳಿಗಳು ಎಲ್ಲವೂ ಕೂಡ ಸಿನಿಮಾದ ದೃಶ್ಯಗಳಂತೆ ಕಾಣ್ತಾ ಇತ್ತು. ಸೊ ಹಾಗಿದ್ರೆ ಇಲ್ಲಿ ಯಾವ್ಯಾವ ಟೈಪ್ ಆಫ್ ಬೋಟಿಂಗ್ ನಮಗೆ ಅವೈಲಬಲ್ ಇದೆ ನೋಡೋದಾದರೆ, ಹೌಸ್ ಬೋಟ್, ಶಿಕಾರ ಬೋಟ್, ಕ್ಯಾನೋ ರೈಡ್, ಸರ್ಕಾರದ ಸಾರ್ವಜನಿಕ ಬೋಟ್ ಸೇವೆಗಳು ಕೂಡ ಇಲ್ಲಿ ಲಭ್ಯ ಇದೆ. ನೀವೇನಾದರೂ ಫಸ್ಟ್ ಟೈಮ್ ಈ ಒಂದು ಪ್ಲೇಸ್ಗೆ ಬರ್ತೀನಿ ಅನ್ನೋದಾದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಶಿಕಾರ ಬೋಟ್ ಅಥವಾ ಸಣ್ಣ ಬೋಟ್. ಬಿಕಾಸ್ ಇದು ನಿಜವಾದ ಹಳ್ಳಿ ಸೌಂದರ್ಯವನ್ನು ಭಾಳ ಹತ್ತಿರದಿಂದ ನೋಡುವಂತೆ ಮಾಡುತ್ತೆ. ಇದು ನನ್ನ ಅಭಿಪ್ರಾಯ ಅಲ್ಲ, ಅಲ್ಲಿನ ಪ್ರವಾಸಿಗರ ಅಭಿಪ್ರಾಯವೂ ಕೂಡ ಹೌದು. ಸೊ ಹಾಗೆ ಈ ಹೌಸ್ ಬೋಟ್ನಲ್ಲಿ ಸ್ಥಳೀಯ ಕೇರಳದ ಊಟ ವ್ಯವಸ್ಥೆ ಕೂಡ ಇರುತ್ತೆ. ವಿಶೇಷವಾಗಿ ಮೀನ್ ಫ್ರೈ ಆಗಿರ್ಬೋದು, ಅಪ್ಪಂ, ಕರಿ ಮತ್ತು ತೆಂಗಿನಕಾಯಿ ರುಚಿಯ ಆಹಾರವನ್ನು ನಾವು ಇಲ್ಲಿ ಸವಿಬೋದು. ಸೊ ಮೋರೋವರ್ ಇಲ್ಲಿನ ಸನ್ಸೆಟ್ ಟೈಮಲ್ಲಿ ನಮಗೆ ಬಹಳ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಿಕಾಸ್ ಆ ಒಂದು ಸನ್ಸೆಟ್ಟಲ್ಲಿ ನಾವು ಅದ್ಭುತವಾದಂಥ ಫೋಟೋ ತಗೊಂಡು ಒಂದು ಒಳ್ಳೆ ಮೆಮೊರಿಯನ್ನು ನಾವು ಮಾಡ್ಕೊಳ್ಬೋದು. ಇಲ್ಲಿಗೆ ಬರಬೇಕು ಅಂದರೆ ಯಾವ ಸಂದರ್ಭ ಸೂಕ್ತ ಅಂತಂದರೆ ಈ ಅಕ್ಟೋಬರಿಂದ ಫೆಬ್ರವರಿವರೆಗೆ ಕೂಡ ನೀವು ಇಲ್ಲಿಗೆ ಬರ್ಬೋದು. ಬಿಕಾಸ್ ಆ ಸಂದರ್ಭದಲ್ಲಿ ಇಲ್ಲಿನ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ, ನಿಮಗೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಅಲ್ಲಾಪುಝಾ ಬೋಟಿಂಗ್ ಕೇವಲ ಒಂದು ಪ್ರವಾಸ ಅಲ್ಲ, ಅದು ಪ್ರಕೃತಿ ಜೊತೆಗಿನ ಒಂದು ಶಾಂತವಾದಂಥ ಪಯಣ. ನಗರ ಜೀವನದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಬೇಕಾದರೆ ಕೇರಳದ ಅಲ್ಲಾಪುಝಾ ಬ್ಯಾಕ್ ವಾಟರ್ ಟ್ರಿಪ್ ಖಂಡಿತವಾಗಿಯೂ ನಿಮ್ಮ ಒಂದು ಬಕೆಟ್ ಲಿಸ್ಟ್ನಲ್ಲಿ ಇರಬೇಕು. ಸೊ ಕೊನೆಯದಾಗಿ ಹೇಳಬೇಕು ಅಂತಂದರೆ, ಈ ವಿಡಿಯೋ ಗೈಸ್ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಂಡರ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ ಯು.